ಮೈಸೂರಿನ ಕಮಲಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಅರ್ಥವಾಗದಂತಹ ವಿಚಾರವಾಗಿದ್ದು ಅಲ್ಲಿನ ಪರಿಸರ ಜನರಿಗೆ ತೊಂದರೆ, ದಸರಾ ಸಂಸ್ಕೃತಿಗೆ ತದ್ವಿರುದ್ಧ ಇಂತಹ ನೈಜ ಕಾರಣಗಳಿದ್ರೆ ವಿರೋಧಿಸೋದ್ರಲ್ಲಿ ಅರ್ಥ ಇದೆ. ಇಲ್ಲದೇ ಇದ್ರೆ ಯಾಕೆ ವಿರೋಧಿಸ್ತಾ ಇದ್ದಾರೆ ಎಂಬುದನ್ನಾದ್ರೂ ತಿಳಿಸಲಿ. ಅದನ್ನ ಬಿಟ್ಟು ಬರೀ ರಾಜಕೀಯ ಕಾರಣಕ್ಕೆ ವಿರೋಧಿಸುವುದು ಸರಿಯಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ರು. ಇವರು ಪುತ್ತೂರಿನಲ್ಲಿ ಮಾತನಾಡಿ, ಮೈಸೂರು ದಸರಾದಲ್ಲಿ ಕಮಲ ನಡೆಸಲು ಮುಖ್ಯಮಂತ್ರಿಗಳು ಅನುಮತಿ ನೀಡಿ ಐಪ್ ಅವರ ಸಭೆ ನಡೆದು ಸಿದ್ಧತಾ ಕಾರ್ಯಗಳು ಆರಂಭಗೊಂಡಿದೆ. ದಸರಾದ ಜೊತೆಗೆ ಕಮಲ ಸೇರಿದ್ರೆ ವಿಶೇಷ ಮೆರುಗು ಬರಲಿದ್ದು, ಅದನ್ನ ಬಿಟ್ಟು ಅಲ್ಲಿ ವಿರೋಧಿಸುವ ಯಾವುದೇ ಅಂಶಗಳು ಕಾಣ್ತಾ ಇಲ್ಲ. ದಸರಾದ ಸಾಂಸ್ಕೃತಿಕ ಆಚರಣೆಗಳ ಜೊತೆ ಲೇಸರ್ ಶೋ, ಯುವ ದಸರಾ, ಏರ್ ಶೋ ಮೊದಲಾದ ಅಂಶಗಳು ಸೇರಿಕೊಂಡಿದ್ದು, ಅದರ ಜೊತೆಗೆ ಕಮಲವು ಸೇರಿಕೊಂಡು ಮೆರುಗು ಹೆಚ್ಚುತ್ತದೆ. ಈಗಾಗಲೇ ಕಮಲಕ್ಕೆ ಶುಚಿತ್ವ ಕಾರ್ಯ, ಕೆರೆಯ ಕೆಲಸಗಳು ಆರಂಭವಾಗಿದೆ. ಶ್ರೀ ಚಾಮುಂಡೇಶ್ವರಿ ದೇವಿ ಧರ್ಮಸ್ಥಳ ಸುಬ್ರಹ್ಮಣ್ಯದ ಪ್ರಸಾದ ಹಾಕಿ ಮುಹೂರ್ತವನ್ನು ನೆರವೇರಿಸಿ ಜುಲೈ 20ರ ಬಳಿಕ ಪೂರ್ಣ ಪ್ರಮಾಣದ ಕೆಲಸ ಆರಂಭಗೊಳ್ಳಲಿಕ್ಕಿದೆ. ಮುಂದೆ ಕೋನಗಲ ಪ್ರಾಯೋಗಿಕ ಓಟವನ್ನ ಮಾಡಲಾಗ್ತದೆ. ಯಾರಿಗೂ ತೊಂದರೆಯಾಗದ ರೀತಿ 15 ಎಕರೆ ಪಾರ್ಕಿಂಗ್ ಜಾಗ, 20 ಎಕರೆ ಕಮಲಕ್ಕೆ ಜಾಗ ಇರಲಿದ್ದು, ಸ್ಟಾಲ್ಗಳು, 3 ವೇದಿಕೆಗಳು, ಕೋನಗಲ ಝೋನ್, ಹೀಗೆ ಎಲ್ಲಾ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಮೈಸೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಿಎಂ ಅನುಮತಿಯೊಂದಿಗೆ ಜಿಲ್ಲಾ ಕಮಲ ಸಮಿತಿ, ಕೋನಗಲ ಯಜಮಾನರು, ಕಮಲ ಆಯೋಜಕರನ್ನು ಸೇರಿಸಿಕೊಂಡು ಸಮಿತಿ ಮಾಡಲಾಗುತ್ತದೆ ಎಂದರು. ಇಲ್ಲ ಯಾವ ಸಂಬಂಧಗಳು ಇಲ್ಲ. ಇದು ಅರಮನೆಗೆ ಸಂಬಂಧಪಟ್ಟದ್ದಲ್ಲ. ದಸರಾ ನಡೆಸುವುದೇ ಸರ್ಕಾರ. ದಸರಾ ನಡೆಸುವಂಥದ್ದು ಸರ್ಕಾರ. ಅದೇ ಹಿಂದಿನ ಪದ್ಧತಿ ಪ್ರಕಾರ ಅರಮನೆಯ ಆಚಾರ ವಿಚಾರಗಳನ್ನು ಪಾಲಿಸುವಂತ ಕೆಲಸ ಮಾಡ್ತಾರೆ ಹೊರತು ಬಾಕಿ ದಸರಾ ನಡೆಸುವಂತ ಪೂರ್ತಿ ಸರ್ಕಾರ ನಡೆಸುತ್ತೆ. ಮೈಸೂರು ದಸರಾ ಕಂಬಳದ ಒಟ್ಟು ವೆಚ್ಚದಲ್ಲಿ ಸರ್ಕಾರ ಎಷ್ಟು ಭರಿಸಿದೆ? ಎಲ್ಲ ಸರ್ಕಾರನೇ ಭರಿಸುವಂಥದ್ದು. ಸೊ 40 ನೋಡಿ, ದಸರಾಕ್ಕೆ ಅಷ್ಟು ಖರ್ಚು ಇರುವುದು 40-45 ಕೋಟಿ ಇರುವಂಥದ್ದು. ಪ್ರತಿ ವರ್ಷನೂ ಅಷ್ಟು ದುಡ್ಡನ್ನು ಸರ್ಕಾರ ಕೊಡ್ತದೆ. ಮತ್ತೆ ಸಾರ್ವಜನಿಕ ವಲಯದಿಂದಲೂ ಕೂಡ ಅದಕ್ಕೆ ಏನು ಪ್ರಮೋಷನ್ಗೆ ಮತ್ತೆ ಇದೆಲ್ಲ ತಗೊಳ್ತಾರೆ, ಅಡ್ವರ್ಟೈಸ್ಮೆಂಟ್ ಎಲ್ಲ ತಗೊಳ್ತಾರೆ. ಇದೊಂದು ಸರ್ಕಾರಕ್ಕೆ ದೊಡ್ಡ ಖರ್ಚು ಏನಲ್ಲ. ಬರಗಾಲ ಅದು ಅದೆಲ್ಲ ಸುಮ್ಮನೆ ನಾವು ಎಷ್ಟೋ ದುಂದು ವೆಚ್ಚಗಳು ಆಗ್ತದೆ. ಅದನ್ನ ಮುಖ್ಯಮಂತ್ರಿಗಳಿಗೆ ಒಂದು ಕನಸಿದೆ, ಇಡೀ ವಿಶ್ವವ್ಯಾಪ್ತಿಯಲ್ಲಿ, ವಿಶ್ವ ಮಟ್ಟದಲ್ಲಿ ಇದು ನಡೆಯುವಂತ ಒಂದು ದಸರಾ, ಇದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಇನ್ನೊಮ್ಮೆ ಸಲ ಮಾಡ್ಲಿಕ್ಕೆ ಆಗ್ತದೆ, ಇದು ಮಾಡುವಂಥದ್ದಲ್ಲ. ಹಾಗೆ ಮೊನ್ನೆ ಹೈ ಪವರ್ ಕಮಿಟಿಯಲ್ಲೂ ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ಆ ಭಾಗದ ಉಸ್ತುವಾರಿ ಮಂತ್ರಿಗಳು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ರು. ದಸರಾದಲ್ಲಿ ನಾವು ಇದು ಮಾಡುವಂಥದ್ದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಎಷ್ಟೋ ಜನ ಬರ್ತಾರೆ, ಇನ್ನಷ್ಟು ಅರೇಂಜ್ಮೆಂಟ್ಗಳು ಒಳ್ಳೆ ರೀತಿಯಲ್ಲಿ ಆಗಬೇಕು. ಇದರಲ್ಲಿ ನಾವು ಕೂಡ ಹೋಗಿ ಒಂದು ಕಮಲವನ್ನು ಮಾಡುವಂತ ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡುವಂಥದ್ದು, ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕಮಲ ನಡೀಲೇಬೇಕಲ್ಲ. ಕರೆ ಮುಹೂರ್ತ ಈಗ ಮಾಡ್ತೀವಿ. ಕೆರೆ ಕೆಲಸ ಈಗಲೇ ಆರಂಭ ಆಗಿದೆ. ಕ್ಲೀನಿಂಗ್ ಎಲ್ಲ ಆಗುವಂಥದ್ದಾಗಿದೆ. ಕೆರೆಯ ಕೆಲಸಗಳು ಈಗಲೇ ಆರಂಭ ಆಗಿದೆ. ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆದು, ಅನುಗ್ರಹವನ್ನು ಪಡೆದು, ಆ ಪ್ರಸಾದವನ್ನು ಇಲ್ಲಿ ನಮ್ಮ ಧರ್ಮಸ್ಥಳ ಮಂಜುನಾಥ ದೇವರದು, ಸುಬ್ರಹ್ಮಣ್ಯ ದೇವರದು, ಹಾಗೆ ಚಾಮುಂಡೇಶ್ವರಿ ದೇವಿಯ ಪ್ರಸಾದವನ್ನು ಹಾಕುವ ಮುಖಾಂತರ ಕಂಬಳದ ಕರೆ ಮುಹೂರ್ತವನ್ನು ಮಾಡ್ತೇವೆ. ಆನಂತರ ಫುಲ್ ಪ್ಲಜ್ ಸುಮಾರು 20 ತಾರೀಕಿನ ನಂತರ ಫುಲ್ ಪ್ಲಜ್ ಕರೆ ನಿರ್ಮಾಣ ಆಗ್ತದೆ. ಆ ಸಮಯದಲ್ಲಿ ಕೂಡ ಸಾರ್ವಜನಿಕರಿಗೆ ಬಂದು ಅದನ್ನು ವೀಕ್ಷಣೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲಿ ಪರ್ಮನೆಂಟ್ ಶೆಡ್ಡನ್ನು ಹಾಕುವಂಥ ಕೆಲಸ, ಸಾರ್ವಜನಿಕರು ಬಂದು ನೋಡುವಂಥ ಕೆಲಸ, 1-2 ಸಲ ಟ್ರಯಲ್ ಓಡಿಸುವಂಥದ್ದು, ಜನಗಳಿಗೆ ಬಂದು ಆವಾಗಲೂ ಕೂಡ ಟ್ರಯಲನ್ನು ನೋಡುವಂಥ ಕೆಲಸಗಳನ್ನೆಲ್ಲ ಮಾಡ್ತೇವೆ. ಸಾರ್ವಜನಿಕರಿಗೆ ಟ್ರಾಫಿಕ್ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ರಿಂಗ್ ರೋಡಲ್ಲಿ ಏನು ಯುವ ದಸರಾ ನಡೀತದೆ ಅದರ ಪಕ್ಕ ಇಟ್ಟಿದ್ದೀವಿ. ಪಾರ್ಕಿಂಗ್ ಆಗಲೇ ಸುಮಾರು 10-15 ಎಕರೆ ಜಾಗ ನಿಗದಿ ಮಾಡಿದ್ದೀವಿ. ಕಂಬಳ ನಡೆಸುವಲ್ಲಿಗೆ 20 ಎಕರೆ ಜಾಗವನ್ನು ನಿಗದಿ ಮಾಡಿಸ್ತೀವಿ. ಸ್ಟಾಲ್ಗಳನ್ನೆಲ್ಲ ಅರೇಂಜ್ಮೆಂಟ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೀವಿ. ಸುಮಾರು 3 ವೇದಿಕೆಗಳಿಗೆ ಪ್ಲಾನ್ ಮಾಡಿದ್ದೀವಿ. ಮಾಸ್ಟರ್ ಪ್ಲಾನ್ ಮಾಡಿ ಇಂಪೋಸ್ ಮಾಡಿ ಅದರ ಪ್ರಕಾರ ಹೇಗೆ ಜನ ಇಲ್ಲಿಂದ ಎಂಟ್ರಿ ಆಗಬೇಕು, ಇಲ್ಲಿಂದ ಎಕ್ಸಿಟ್ ಆಗಬೇಕು, ಕೋಣೆಗಳ ಝೋನ್ ಯಾವುದು, ಅದಕ್ಕೆ ಜನಗಳು ಹೋಗೋದಾಗಿ ಅದಕ್ಕೆ ವ್ಯವಸ್ಥೆ ಮಾಡೋದು. ಮಂಜೊಟ್ಟಿ ಓಡಿಸಿದ ಕೋಣೆಗಳು ವಾಪಸ್ ಹೋಗಲಿಕ್ಕೆ ಕೂಡ 20 ಫೀಟಿನ ಸಪರೇಟ್ ಟ್ರಾಕ್ಗಳನ್ನು ಎದುರುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಮಾಸ್ಟರ್ ಪ್ಲಾನಲ್ಲಿ ಹೇಗಿದೆ ಅದರ ಪ್ರಕಾರ ಮಾಡಿ ವ್ಯವಸ್ಥಿತವಾಗಿ ಎಲ್ಲ ಮೈಸೂರು ಆ ಭಾಗದ ಜನ ಹೇಳಬೇಕು, ಹೌದಪ್ಪ ಕಂಬಳ ಬಂದಿದೆ, ಇದು ಒಳ್ಳೆಯದಾಗಿದೆ, ನಮಗೆ ಖುಷಿಯಾಗಿದೆ. ಆಲ್ಮೋಸ್ಟ್ ಆಲ್ ಮತ್ತೇನಾಗೋದು, ಕಾರ್ಯಕ್ರಮ ಒಳ್ಳೆಯದಾಗಿದೆ, ಖುಷಿಯಾಗಿದೆ, ಅದನ್ನು ತೋರಿಸಿ ಅವರಿಗೆ ಆನಂದವನ್ನು ಉಣ್ಣಿಸುವಂಥ ಕೆಲಸವನ್ನು. ಅದಕ್ಕೆ ಅಲ್ಲಿಯ ಕಂಬಳಕ್ಕೆ ಸಮಿತಿ ಮಾಡ್ತಾರೆ. ಹೌದು, DC ಅಧ್ಯಕ್ಷ ನಾನೇ ಕಂಬಳ ಸಮಿತಿಗೆ. ಮತ್ತು DC ಅವರ ಇದರಲ್ಲಿ ಒಂದು ಕಮಿಟಿಯನ್ನು ಮಾಡಿ ಇಲ್ಲಿಯವರನ್ನು ಕಮಿಟಿಗೆ ಸೇರಿಸಿ ಈಗಲೇ ಇವತ್ತು ಲಿಸ್ಟನ್ನು ಕಳಿಸ್ಕೊಡ್ತಾ ಇದ್ದೇನೆ ಮುಖ್ಯಮಂತ್ರಿಯವರಿಗೆ. ಮುಖ್ಯಮಂತ್ರಿಯವರು ನೋಟ್ ಕಳಿಸ್ತಾರೆ DC ಅವರಿಗೆ. ಆ ಮುಖಾಂತರ ಕಮಿಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ.
ಜಿಲ್ಲಾ ಕಂಬಳ ಸಮಿತಿಯಿಂದ ಕೆಲವು ಪ್ರಮುಖರನ್ನು ತಗೊಂಡು, ಕೋಣಗಳ ಮಾಲಕರನ್ನು ತಗೊಂಡು, ಕಂಬಳ ಆಯೋಜಕರನ್ನು ತಗೊಂಡು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಆ ಕಮಿಟಿ ಮುಖಾಂತರ ಇದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನೋಡಿ, ಯಾಕೆ ಕಂಬಳಕ್ಕೆ ಮೈಸೂರಿನಲ್ಲಿ ವಿರೋಧ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ನಾನು ಅವರ ಹತ್ರ ಹೇಳುವಂಥದ್ದು, ಕಂಬಳವನ್ನು ರಾಜಕೀಯವನ್ನಾಗಿ ತಗೊಳ್ಬೇಡಿ. ಈ ಸಲ ಕಂಬಳ ದಸರಾ ಉತ್ಸವದ ಜೊತೆಗೆ ಸೇರಿದರೆ ಅದಕ್ಕೆ ಒಂದು ವಿಶೇಷ ಮೆರುಗು ಆಗುವಂತ ಕೆಲಸಗಳು ಆಗ್ತದೆ. ಇಲ್ಲದ್ರೆ ಕಂಬಳವನ್ನು ವಿರೋಧಿಸುವಂತ ಪ್ರಶ್ನೆಯೇ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಕೆಲವರಿಗೆ ಅದರಲ್ಲಿ ಅವರಿಗೆ ಅದರ ಬಗ್ಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಕಂಬಳದ ಬಗ್ಗೆ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಅವರು ಎಮ್ಮೆಗಳನ್ನು ತಕೊಂಡು ಓಡಿಸ್ತಾರೆ ಅಂತ. ನಮ್ಮ ಹತ್ರ ಕೆಲವು ಎಮ್ಮೆಗಳನ್ನು ತಕೊಂಡು ನೀವು ಓಡಿಸ್ತಾ ಇದ್ದೀರಾ ಅಂತ ಒಬ್ಬರು ಕೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನೀವು ಬೇರೆ ಬೇರೆ ಕಡೆಯಿಂದ ಕೋಣಗಳನ್ನು ತಂದು ಅಲ್ಲಿ ಓಡಿಸ್ತೀರಿ, ಮತ್ತೆ ಕೋಣಗಳನ್ನು ನೀವು ಮೈಸೂರಿನಲ್ಲಿ ಬಿಟ್ಟು ಹೋಗ್ತೀರಿ. ಆ ಕೋಣಗಳನ್ನು ನೋಡ್ಕೊಳ್ಳೋದು ಯಾರು? ಅದು ನಗರದಲ್ಲೆಲ್ಲ ಹಾಳು ಮಾಡ್ತದೆ. ಕೋಣಗಳನ್ನಲ್ಲಿ ಬಿಟ್ಟು ಹೋದ್ರೆ ಅಷ್ಟು ಕೋಣಗಳನ್ನು ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ವಿಶೇಷ ಪ್ರಶ್ನೆಗಳು. ಇನ್ನೊಬ್ರು ಹೇಳ್ತಾರೆ, ನೀವು ಕರೆ ಮಾಡ್ತೀರಿ, ಅಷ್ಟು ದೊಡ್ಡ ಗುಂಡಿ ಕರೆ ಎಲ್ಲ ಮಾಡಿದ್ರೆ ಅದೆಲ್ಲ ಡೇಂಜರಸ್. ಕರೆ ಅಷ್ಟು ಗುಂಡಿ ಎಲ್ಲ ಮಾಡಿ ಎಲ್ಲ ಕರೆ ಮಾಡಿದ್ರೆ ಕರೆ ಹೋಗಿ ಕೆರೆ ಆಗಿದೆ. ಈ ಕೆರೆ ಮಾಡಿದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಲ್ಲಂದಿದ್ರೆ ನಾನು ಅವರಿಗೆ ಪ್ರಶ್ನೆ ಮಾಡುವಂಥದ್ದು, ಕಂಬಳದಿಂದ ಏನು ತೊಂದರೆ? ಇದೊಂದು ಸಾಂಸ್ಕೃತಿಕ ಕ್ರೀಡೆ, ಇದರಲ್ಲಿ ಯಾರಿಗೂ ಹಾರ್ಮ್ ಆಗುವಂಥದ್ದಲ್ಲ. ಈಗ ದಸರಾ ಅವ್ರು ಹೇಳುವಂಥದ್ದು, ದಸರಾ ಹಿಂದಿನಿಂದ ಬಂದಂಥದ್ದು, ಅದರಲ್ಲಿ ಬೇರೆ ಬೇರೆ ಕ್ರೀಡೆಗಳನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ಕೆಲವರ ಮನಸ್ಸಲ್ಲಿ ಅವ್ರು ಹೇಳುವಂಥದ್ದು. ಅವರು ಅದನ್ನು ವಿರೋಧ ಮಾಡಲಿಕ್ಕೆ ಕಾರಣ ಯಾಕೆ? ದಸರಾ ಸಾಂಸ್ಕೃತಿಕ ಕ್ರೀಡೆ ಹಿಂದಿನಿಂದ ನಡ್ಕೊಂಡು ಬಂದದ್ದು, ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸೇರಿಸಬಾರ್ದು, ಕಂಬಳ ನೀವು ಸಪರೇಟ್ ಮಾಡಿ ಅಂತ ಕೆಲವರು ಹೇಳ್ತಾರೆ. ಸ್ವಾಮಿ, ದಸರಾ 15 ವರ್ಷ, ನಾನು 30 ವರ್ಷದಿಂದ ದಸರಾ ನೋಡ್ತಾ ಇದ್ದವನು. ನಾನು ಅಲ್ಲೇ ಇದ್ದವನು ಮೈಸೂರಲ್ಲಿ. ಆಗ ದಸರಾ ಹೇಗಿತ್ತು, ಈಗ ದಸರಾ ಹೇಗಿದೆ? ಯುವ ದಸರಾ ಆರಂಭ ಆಗಿದೆ, ಲೇಸರ್ ಶೋಗಳು ಆರಂಭ ಆಗಿದೆ, ಏರ್ ಶೋಗಳು ಆರಂಭ ಆಗಿದೆ. ಏರ್ ಶೋಗೂ ದಸರಾಕ್ಕೆ ಏನು ಸಂಬಂಧ ಇದೆ? ಸಂಬಂಧ ಇದೆಯಾ? ಕಂಬಳಕ್ಕಾದ್ರೂ ಒಂದು ಸಂಬಂಧ ಇದೆ. ಯಾಕಂದ್ರೆ ಹಿಂದಿನ ರಾಜಮನೆತನದವ್ರು ಕೂಡ ಕೋಣಗಳಿಗೂ ಅದಕ್ಕೂ ಸಂಬಂಧ ಇರುವಂತದ್ದು, ಕುದುರೆಗಳು ಅದಕ್ಕೆ ಸಂಬಂಧ ಇರುವಂತದ್ದು. ಮತ್ತೆ ಇದೇನು ಡಿಸ್ಕೋ ಡ್ಯಾನ್ಸ್ ಮಾಡುವಂಥದ್ದಲ್ಲ. ಇವರು ಯಾವ್ಯಾವ ಆರ್ಕೆಸ್ಟ್ರಾವನ್ನು, ನಾರ್ದರ್ನ್ ಆರ್ಕೆಸ್ಟ್ರಾವನ್ನೆಲ್ಲ ಅರೇಂಜ್ ಮಾಡ್ತಾರೆ. ಇದು ಕಲ್ಚರಲ್ ಗೇಮ್. ನಾನು ಕೇಳುವಂಥದ್ದು, ವಿರೋಧ ಮಾಡೋರಿಗೆ ಇದರಲ್ಲಿ ತೊಂದರೆ ಏನಿದೆ ಅಂತ ಹೇಳಬೇಕು. ಅದು ದಕ್ಷಿಣ ಕನ್ನಡದಲ್ಲೇ ಇರಲಿ. ಈಗ ದಸರಾವನ್ನು ನಾವು ದಕ್ಷಿಣ ಕನ್ನಡದಲ್ಲಿ ಆಚರಣೆ ಮಾಡೋದಿಲ್ವಾ? ಪುತ್ತೂರಿನಲ್ಲಿ ಮಾಡಲ್ವಾ? ಉಡುಪಿಯಲ್ಲಿ ಮಾಡಲ್ವಾ? ಅವರ ಕರಗ ನೃತ್ಯವನ್ನು ನಾವು ಇಲ್ಲಿ ಮಾಡಲ್ವಾ? ಈಗ ಇದು ಏನಾದ್ರೂ ಒಂದು ವಿಶೇಷ ರೀತಿಯಂಥದ್ದು, ಅದಕ್ಕೆ ತದ್ವಿರುದ್ಧವಾಗಿರುವಂಥದ್ದು ಇದ್ರೆ ಆಯ್ತು, ಅದು ಮಾಡಬಾರ್ದು, ಅದಕ್ಕೆ ವಿರೋಧ ಇದೆ. ಇದು ಇತಿಹಾಸ ಇರುವಂತ ಒಂದು ಕ್ರೀಡೆ. ಮತ್ತೆ ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗಿರುವಂತಹ ಸಂಬಂಧ. ಎಷ್ಟೋ ಜನ ಮಾಡಬೇಕು ಅಂತ ಹೇಳ್ತಾರೆ. ಜನಗಳಿಗೆ ಕೆಲವರಿಗೆ ಏನಾಗಿದೆ, ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ನಾನು ಬೇಡ ಅಂತ, ನಾನು ಎಲ್ಲಾದ್ರೂ ಕೆಲವರು ಇದ್ರಲ್ಲೇನು ದುಡ್ಡು ಸಿಗ್ತದೆ ಅಂತ ತಿಳ್ಕೊಂಡಿದಾರ ಏನೋ ಗೊತ್ತಿಲ್ಲ ನನಗೆ. ಏನಾದ್ರೂ ಬೇಡ ಅಂತ ಹೇಳಿದ್ರೆ ಏನಾದ್ರೂ ವ್ಯವಸ್ಥೆಗಳು ಇದೆಯಾ ಅಂತ, ಆ ತರ ಏನಾದ್ರು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆ ಬೇಡ ಅಂತ ಹೇಳೋದಕ್ಕೆ ಉದ್ದೇಶ ಏನು ಇದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಾವು ಕೂಡ ಅಲ್ಲಿಗೆ ಹೋಗಿ ದುಡ್ಡು ಮಾಡ್ಲಿಕ್ಕೆ ಅಂತ ಹೋಗುವಂಥದ್ದು ಅಲ್ಲ. ನಾವು ನಮ್ಮ ಸಮಯ ಕೊಡಬೇಕು, ಹೋಗ್ಬೇಕು, ರಾತ್ರಿ ಹಗಲು ಪ್ರಯಾಣ ಮಾಡಬೇಕು. ಹೋಗುವಾಗ ನಮ್ಮ ಸಮಯ ಕೊಟ್ಟು ಖರ್ಚು ಮಾಡಿ, ಕೈಯಿಂದ ಖರ್ಚು ಮಾಡಿ ಅದನ್ನು ಮಾಡುವಂಥದ್ದು. ಎಷ್ಟೋ ಜನ ಬರ್ಬೇಕಿದ್ರೆ ಅವರಿಗೂ ತೊಂದರೆ. ಅಲ್ಲಿ ಟೂರಿಸಂ ಇಂಪ್ರೂವ್ ಆಗ್ತದೆ. ಈಗಲೇ 600-700 ರೂಮ್ಗಳು ಬುಕ್ ಆಗಿದೆ. ಜನ ದಸರಾಕ್ಕೆ ಹೋಗ್ತಾರೆ. ದಸರಾ ಮಾಡುವಂಥದ್ದು ಅಲ್ಟಿಮೇಟ್ ಒಂದು ದೇವಸ್ಥಾನದ ಅರಮನೆದು ಭಾಗ ಆದ್ರೆ ಒಂದು ಕಡೆ ಟೂರಿಸಂ ಅಭಿವೃದ್ಧಿ ಆಗ್ಬೇಕು ಅಂತ ಅವರ ದೃಷ್ಟಿಕೋನ. ಸರ್ಕಾರದಕ್ಕೆ ಒಪ್ಪಿಗೆ ಕೊಟ್ಟಿದೆ. ನಾನು ನಿಮ್ಮ ಮುಖಾಂತರ ಹೇಳುವಂಥದ್ದು, ದಯಮಾಡಿ ಇದನ್ನು ತಿಳ್ಕೊಳ್ಳಿ. ಯಾವ ತೊಂದರೆ ನಿಮ್ಗೆ ತೊಂದರೆ ಆಗ್ತದೆ, ಅಲ್ಲಿ ಪರಿಸರಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ, ಅಲ್ಲ ಏನಾದ್ರೂ ರಿಯಲ್ ಪ್ರಾಬ್ಲಮ್ಸ್ಗಳು ಇದ್ರೆ ನಾವು ಕೂಡ ದಸರಾ ಮಾಡ್ಲಿಕ್ಕೆ ಆಸಕ್ತರಲ್ಲ. ಆದ್ರೆ ಕಂಬಳ ಮಾಡ್ಲಿಕ್ಕೆ ನಾವು ಆಸಕ್ತರಲ್ಲ. ಆದ್ರೆ ಅಲ್ಲಿ ಎಲ್ಲಾ ಜನ ನಮಗೂ ಕಾಲ್ ಬರ್ತದೆ, ಸರ್ ಮಾಡಿ. ಎಷ್ಟೋ ಬಿಜೆಪಿ ಪಕ್ಷದವರೇ ನಮಗೆ ಫೋನ್ ಮಾಡಿದ್ದಾರೆ, ಸರ್ ನೀವು ಕಂಬಳ ಮಾಡಿ, ನಮಗೆ ಕುಟುಂಬ ಸಮೇತರಾಗಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಭಾಗದವರೆಲ್ಲ ಬಂದು ನೋಡ್ತೇವೆ. ಈಗ ನಾವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ದೀವಿ, ಸುಮಾರು 10-25 ಲಕ್ಷ ಜನ ಬಂದು ನೋಡುವಂತ ವೀಕ್ಷಣೆ ಮಾಡಿದ್ರು. ಖುಷಿ ಆಗ್ಲಿಲ್ಲ. ಇವುಗಳು ಕೇಳ್ತಾರೆ, ಕಂಬಳ ಮಾಡಿ ಸರ್ ನಾವು ನೋಡ್ತೀವಿ ಅಂತ. ಅವರಿಗೂ ಕೂಡ ಇದರ
ಒಂದು ಸೊಬಗನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇನೆ. ನೀವು ದಯಮಾಡಿ ವಿರೋಧ ಮಾಡಬೇಡಿ. ನಮ್ಮ ಹತ್ರ ತಪ್ಪಿದ್ರೆ ಹೇಳಿ, ನಾವು ತಪ್ಪು ಮಾಡಿದ್ರೆ ಹೇಳಿ. ಅಲ್ಲ, ಸಾಂಸ್ಕೃತಿಕ ಆಚರಣೆಗೆ ತೊಂದರೆ ಆಗಿ ಅದು ತದ್ವಿರುದ್ಧ ಹೋಗುವಂತ ಕ್ರೀಡೆಗಳಿದ್ರೆ ನಾವು ಒಪ್ತೇವೆ. ಇದು ಸಂಸ್ಕೃತಿ ಜೊತೆಗೆ ಹೋಗುವಂತ ಒಂದು ವಿಶೇಷವಾದ ಕ್ರೀಡೆ. ಕಂಬಳ ದಸರಕ್ಕೂ ಮೆರುಗು ತರ್ತದೆ, ಕಂಬಳವನ್ನು ದೇಶವ್ಯಾಪ್ತಿ ತೋರಿಸಿದಂತಾಗ್ತದೆ. ಮತ್ತೆ ಇಡೀ ಬೇರೆ ಬೇರೆ ವಿಶ್ವದಿಂದ ಈ ದಸರಕ್ಕೆ ಬರ್ತಾರೆ. ಅವರಿಗೂ ಕೂಡ ಇದನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೇವೆ ಹೊರತು ನಾವೇನು ಚಾಲೆಂಜ್ ಆಗಿ ಮಾಡಬೇಕು, ನಿಮ್ಮ ವಿರೋಧವಾಗಿ ಮಾಡಬೇಕು, ಅಲ್ಲಿ ಆಚಾರ ವಿಚಾರಗಳನ್ನು ಕೆಡಬೇಕು, ಇದೇನಲ್ಲ. ನೀವು ಇಷ್ಟರೊಳಗೆ ಸೇರಿಸ್ಕೊಂಡು ಬಂದಿದ್ರೆ ನಾವನ್ನೊಂದು ಸೇರಿಸ್ಕೊಡಿ ಅಂತ ಅಷ್ಟೇ ಕೇಳ್ತೀವಿ ಅಷ್ಟೇ.